my dear students, welcome to my YouTube channel. ನನ್ನ ಹೆಸರು ಆಯಿಷಾ ದೊಡ್ಮನಿ. ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠವಾದಂತ 4ನೇ ಪಾಠ ಗಣಿತ ಪಾಠವಾದಂತಹ ವರ್ಗ ಸಮೀಕರಣಗಳು ಈ ಪಾಠದ ಬಗ್ಗೆ ಹೇಗೆ ಅಂಕಗಳನ್ನು ಈಸಿಯಾಗಿ ಗಳಿಸಬಹುದು, ಆ ಟಾಪಿಕ್ ಅಲ್ಲಿ ಏನೇನ ಕಲಿತ್ರೆ ಅಂಕಗಳು ಈಸಿಯಾಗಿ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪಾಠದ ಹೆಸರು ವರ್ಗ ಸಮೀಕರಣಗಳು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಫಸ್ಟ್ ಬರುವಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪ. ನಿಮ್ಗೆ ಆಲ್ರೆಡಿ ವರ್ಗ ಬಹುಪದೋಕ್ತಿಯ ಬಗ್ಗೆ ಗೊತ್ತಿದೆ, ಹೌದಾ? ವರ್ಗ ಬಹುಪದೋಕ್ತಿ ಅಂದ್ರೇನು? ಚರಾಕ್ಷರದ ಮಹತ್ತಮ ಘಾತ 2 ಇರಬೇಕು, ಅದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ಹಿಂದಿನ ಪಾಠದಲ್ಲಿ ಕಲ್ತಿದ್ವಿ. ಸಮೀಕರಣ ಅಂದ್ರೇನು? ಸಮ ಚಿಹ್ನೆ ಇರಬೇಕು, ಯಾವ್ದಾದ್ರು ಒಂದು ಬಹುಪದೋಕ್ತಿ ಇರಬೇಕು, ಅದಕ್ಕೆ ಸಮ ಚಿಹ್ನೆ ಇರಬೇಕು, ಅಂದ್ರೆ ಅದನ್ನ ಏನಂತ ಕರಿತೀವಿ? ಸಮೀಕರಣ ಅಂತ ಕರಿತೀವಿ. ಈಗ ವರ್ಗ ಸಮೀಕರಣ ಅಂದ್ರೆ ಏನು ನೋಡಿ, ವರ್ಗ ಬಹುಪದೋಕ್ತಿ ಮತ್ತು ಸಮೀಕರಣಗಳ ಮಿಶ್ರಣ. ಏನಿದು? ಫಾರ್ ಎಕ್ಸಾಂಪಲ್ ನೋಡ್ರಿ, 2x² ಪ್ಲಸ್ 6x ಮೈನಸ್ 3 ಅಂತ ಹೇಳಿತ್ತು ಅಂತ ತಿಳ್ಕೊಳ್ಳಿ. ಸರಿನಾ? ಇದೇನಾಗುತ್ತೆ? ಇದರ ಮಹತ್ತಮ ಘಾತ ಎಷ್ಟಿದೆ ನೋಡ್ರಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಅಂದರೆ ದೊಡ್ಡ ಘಾತ 2 ಇದೆ ಅಂತೇಳಿ ಅರ್ಥ ಅಲ್ವಾ? ಘಾತ 2 ಇದ್ದರೆ ಅದನ್ನು ಏನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತೇಳಿ ಕರಿತೀವಿ. ಈ ವರ್ಗ ಬಹುಪದೋಕ್ತಿಗೆ ಈಕ್ವಲ್ ಟು ಆಗಿ 0 ಅಥವಾ ಯಾವುದಾದ್ರು ಸಂಖ್ಯೆ ಬಂತು ಅಂತ ಅಂದರೆ ಇದನ್ನು ನಾವೇನಂತ ಕರಿತೀವಿ? ವರ್ಗ ಸಮೀಕರಣ ಅಂತೇಳಿ ಕರಿತೀವಿ. ಸರಿನಾ? ಏನಂತ ಕರಿತೀವಿ? ವರ್ಗ ಸಮೀಕರಣ. ಸಮೀಕರಣ ಅಂತ ಅಂದ ತಕ್ಷಣ ನಮ್ಗೆ ಯಾವ ಚಿಹ್ನೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು? ಈಕ್ವಲ್ ಟು. ಇದಿಷ್ಟೇ ಏನಾದರೂ ಕನ್ಸಿಡರ್ ಮಾಡಿದ್ರೆ ನಾವು, ಇದಿಷ್ಟೇ ಏನಾಗುತ್ತೆ? ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಆಗುತ್ತೆ. ಅದಕ್ಕೆ ಏನಾದರೂ ಸಮ ಚಿಹ್ನೆ ಬಂತು ಅಂತ ಅಂದರೆ ಅದೇನಂತ ಕರಿತೀವಿ ನಾವು? ವರ್ಗ ಸಮೀಕರಣ. ಈಗ ಇದರ ಆದರ್ಶ ರೂಪವನ್ನು ನೋಡ್ರಿ, ಆಲ್ರೆಡಿ ಗೊತ್ತಾಗಿರ್ಬೋದು, ಸುಮಾರಷ್ಟು ಆದರ್ಶ ರೂಪಗಳನ್ನು ನೋಡ್ತಾ ಬಂದಿದ್ದೀರಿ. ಯಾವ ಫಾರ್ಮಲ್ಲಿ ಇರಬೇಕು ಆದರ್ಶ ರೂಪ? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈ ಫಾರ್ಮಲ್ಲಿ ಆದರ್ಶ ರೂಪ ಇರಬೇಕು. x² ಗೆ x², x ಗೆ x. ಹಾಗಾದರೆ a ಜಾಗದಲ್ಲಿ ಏನಿದೆ? 2. b ಜಾಗದಲ್ಲಿ ಏನಿದೆ? 6. c ಜಾಗದಲ್ಲಿ ಏನಿದೆ? ವೆರಿ ಗುಡ್, ಮೈನಸ್ ಚಿಹ್ನೆ ಹಿಡಿದು ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ? -3. ಸರಿನಾ? ವರ್ಗ ಸಮೀಕರಣದ ಆದರ್ಶ ರೂಪದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಓಕೆನಾ? ಈಗ ನೆಕ್ಸ್ಟ್ ಬರುವಂಥದ್ದು ಅಪವರ್ತನ ವಿಧಾನ. ಯಾವ ವಿಧಾನ ಹೇಳ್ರಿ? ಅಪವರ್ತನ ವಿಧಾನ. ಇದು ಆಲ್ರೆಡಿ ನೀವು ಕಲ್ತಿರೋದು. ಯಾವ ಪಾಠದಲ್ಲಿ ಕಲ್ತಿದ್ದೀರಪ್ಪ? ಬಹುಪದೋಕ್ತಿ ಪಾಠದಲ್ಲಿ ಇದನ್ನ ಆಲ್ರೆಡಿ ಕಲ್ತಿದ್ದೀರಾ ನೀವು. ಅಪವರ್ತನ ವಿಧಾನ. ಏನಿದು ಅಪವರ್ತನ ವಿಧಾನ? ಮಧ್ಯದ ಪದ ಒಡೆಯೋದು ಅಂತ ಹೇಳಿದ್ದೆ, ಹೌದಾ ಇಲ್ಲ ನಾನು? ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಅದೇ ಇದು ಅಪವರ್ತನ ವಿಧಾನ. ಇದರಲ್ಲಿ ನೀವು ಬಹುಪದೋಕ್ತಿ ಪಾಠದಲ್ಲಿ ಇದರಲ್ಲಿ ಬರುವಂಥ x ಬೆಲೆ ಇರುತ್ತಲ್ಲ, ಅದನ್ನ ಶೂನ್ಯತೆಗಳು ಅಂತೇಳಿ ಕರಿತೀವಿ. ಎಲ್ಲಿ? ಬಹುಪದೋಕ್ತಿ ಪಾಠದಲ್ಲಿ. ಸರಿನಾ? ಏನಂತ ಕರಿತೀವಿ ನಾವು ಅದನ್ನ? ಶೂನ್ಯತೆಗಳು ಅಂಥೇಳಿ ಕರಿತೀವಿ. ಆದರೆ ಈ ವರ್ಗ ಸಮೀಕರಣ ಇದೆಯಲ್ಲ, ಆ ಪಾಠದಲ್ಲಿ ಅದನ್ನ ಏನಂತ ಕರಿತೀವಿ? ಮೂಲಗಳು ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಮೂಲಗಳು. ಸೇಮ್ ಮೆಥಡ್, ಎಲ್ಲದಕ್ಕೂ ಸೇಮ್ ಮೆಥಡ್. ಮಧ್ಯದ ಪದ ಒಡೆಯೋದೇ ಅಪವರ್ತನ ವಿಧಾನ ಅಂದ್ರೆ ಮಧ್ಯದ ಪದ ಒಡೆಯೋದೇ ಮೆಥಡು. ಆದರೆ ಅದನ್ನು ಬಹುಪದೋಕ್ತಿಗಳ ಪಾಠದಲ್ಲಿ ಏನಂತ ಕರೀತಾರೆ? ಶೂನ್ಯತೆಗಳು. ವರ್ಗ ಸಮೀಕರಣ ಪಾಠದಲ್ಲಿ ಏನಂತ ಕರೀತಾರೆ? ಮೂಲಗಳು ಅಂತೇಳಿ ಕರೀತಾರೆ. ನೀವು ಎರಡೂ ಸೇಮ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ಆಯಿತು. ಶೂನ್ಯತೆಗಳು ಸಾಲ್ವ್ ಮಾಡೋಕ್ಕೂ ಸೇಮ್ ಮೆಥಡ್, ಮೂಲಗಳನ್ನು ಸಾಲ್ವ್ ಮಾಡಲಿಕ್ಕೂ ಸಹಿತ ಸೇಮ್ ಮೆಥಡನ್ನು ಅಪ್ಲೈ ಮಾಡಬೇಕು. ಸರಿನಾ? ಒಂದು ಕ್ವಶನನ್ನು ತಗೊಂಡು ಮತ್ತೊಂದು ಸಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿಟ್ಕೊಳ್ರಿ. ಕ್ವಶನ್ ಯಾವುದು ಅಂತ ಕೇಳಿದ್ರೆ, x² ಮೈನಸ್ 3x ಮೈನಸ್ 10 ಈಕ್ವಲ್ ಟು 0. ಇದು ನಿಮ್ಮ ಅಭ್ಯಾಸದಲ್ಲಿ ಇರುವಂತಹ ಕ್ವಶನ್. ಸರಿನಾ? ನೋಡ್ತಾ ಹೋಗ್ರಿ ಹೇಗೆ ಸಾಲ್ವ್ ಮಾಡೋದು. ನಿಮ್ಗೆ ಆಲ್ರೆಡಿ ಸ್ಟೆಪ್ಸ್ ಎಲ್ಲ ನೆನಪಾಗಿರಬಹುದು, ಮೇ ಬಿ ನೋಡಿದ್ದೀರಾ ಆ ಪಾಠನ ಅಂತ ತಿಳ್ಕೊತೀನಿ. ನೋಡ್ರಿ, ಫಸ್ಟ್ ಸ್ಟೆಪ್ ಇಲ್ಲಿ ಈಕ್ವಲ್ ಟು 0 ಅಂತ ಬರ್ಕೋಬೇಕಿತ್ತು. ಅಲ್ಲಿ ಯಾವುದೋ ಬಹುಪದೋಕ್ತಿಗಳು, ಯಾಕಂದರೆ ಇದು ಸಮೀಕರಣ ಆಗಿದ್ದಕ್ಕೆ ಈಕ್ವಲ್ ಟು 0 ಅವರಾಗೆ ಕೊಟ್ಟಿರ್ತಾರೆ. ಆದರೆ ಬಹುಪದೋಕ್ತಿಗಳು ಅವ್ರು ಕೊಟ್ಟಿರೋದಿಲ್ಲ, ನಾವು ಹಾಕ್ಕೋಬೇಕಾಗುತ್ತೆ. ಸರಿನಾ? ಇದಾದ್ಮೇಲೆ ಫಸ್ಟ್ ಸ್ಟೆಪ್ ಏನಾಗಿತ್ತು ಹೇಳ್ರಿ? ಮೊದಲ ಪದ ಮತ್ತು ಕೊನೆ ಪದ ಏನು ಮಾಡಬೇಕು? ಗುಣಾಕಾರ. x² ಈ ಮೈನಸ್ ಅನ್ನು ಬಿಡಬಾರ್ದು, ಮತ್ತೆ -10 ಏನಾಗುತ್ತೆ? -10 x² ಆಗುತ್ತೆ. ಈಗ ಮಧ್ಯದ ಪದವನ್ನು ಬಿಡಬಾರ್ದಲ್ವಾ? ಬಿಟ್ಟರೆ ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡಬೇಕು? -3x. ಸರಿನಾ? ಈಗ ಏನು ಮಾಡಬೇಕು ಹೇಳ್ರಿ? 2 ಸಂಖ್ಯೆಗಳನ್ನು ಕಂಡುಹಿಡಬೇಕು. ಹೇಗೆ ಸಂಖ್ಯೆಗಳಿರಬೇಕು? ಗುಣಾಕಾರ ಮಾಡಿದ್ರೆ ಏನು ಬರಬೇಕು? -10 ಬರಬೇಕು. ಕೂಡಿಸು ಅಥವಾ ಕಳೆ ಮಾಡಿದ್ರೆ ಏನು ಬರಬೇಕು? -3x. ಹೇಳ್ರಿ ನೋಡೋಣ, ಯಾವುದಾದ್ರೂ ಒಂದು ಸಂಖ್ಯೆ. 10 1 10, 10x 1x. ಕೂಡಿಸಿದ್ರೆ -3x ಬರ್ತಾ ಇದೆಯಾ? ಇಲ್ಲ ಅಲ್ಲ. ಕಳೆದ್ರೆ -3x ಬರ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಇದು ತಗೋಬಾರ್ದು. ಓಕೆನಾ? ಮತ್ತೊಂದು ಬೇರೆದು ಯಾವ್ದಾದ್ರು ನೋಡೋಣ. 5x 2x. ಇದನ್ನು ಅಬ್ಸರ್ವ್ ಮಾಡೋಣ. 5 2 10,
ಎಕ್ಸ್ 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 ಸ್ಕ್ವೇರ್. ವೆರಿ ಗುಡ್, ಬರ್ತಾ ಇದೆ. 5ರಲ್ಲಿ 2 ಕೂಡಿಸಿದ್ರೆ 7, ಇವಾಗ ಬರ್ತಾ ಇಲ್ಲ. 5ರಲ್ಲಿ 2 ಕಳೆದ್ರೆ 3, ಹಾಂ ಬರ್ತಾ ಇದೆ, ಹೌದಿಲ್ಲ? ಹಾಂ, ಅದಕ್ಕೆ ಏನು ಮಾಡಬೇಕು ನಾವು ಇದನ್ನು ಈ ಕಡೆ ಬರ್ಕೋಬೇಕು. 5x 2x ಉಲ್ಟಾ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ ಅಲ್ವಾ? 5x ಇಲ್ಲಿ ಬರೀರಿ, 2x ಇಲ್ಲಿ ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲ ಮೈನಸ್ ಬರ್ತಾ ಇದೆ ಅಂತ ಅಂದಮೇಲೆ ನಾವು ಯಾವ ಸಂಖ್ಯೆಗೆ ಮೈನಸ್ ಚಿಹ್ನೆ ಹಾಕಬೇಕು ಅಂತ ಹೇಳಿದ್ದೆ? ವೆರಿ ಗುಡ್, ದೊಡ್ಡದು ಯಾವ್ದು ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಮೈನಸ್ ಚಿಹ್ನೆ ಹಾಕಬೇಕು. ಈಗ ಇಲ್ಲಿ ಚಿಹ್ನೆ ಹೆಂಗೆ ಕನ್ಸಿಡರ್ ಆಗುತ್ತೆ ಹೇಳ್ರಿ? ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ನೋಡಬೇಕು. ಮೈನಸ್ ಇಲ್ಲಿ ಪ್ಲಸ್ ಹಾಕಿದೆ ಅಂತ ಇಟ್ಕೋ, ಮೈನಸ್ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಹಾಕ್ಲಾಗಾದ್ರೆ ಪ್ಲಸ್ ಮೈನಸ್ ಮೈನಸ್, ಇಲ್ಲೇನಾದ್ರು ಮೈನಸ್ ಹಾಕಿದ್ರೆ ಏನೋ ಮೈನಸ್ ಮೈನಸ್ ಪ್ಲಸ್ ಆಗಿಬಿಡ್ತಿತ್ತು, ಆವಾಗ ತಪ್ಪಾಗ್ತಿತ್ತು. ಸರಿನಾ? ಪ್ಲಸ್ ಮೈನಸ್ ಮೈನಸ್. ಓಕೆ, ಅರ್ಥ ಆಯ್ತಾ ಚಿಹ್ನೆ ಹಾಕೋದು? ಇಲ್ಲಿ ಯಾವ ಚಿಹ್ನೆ ಬರುತ್ತೋ ಆ ಚಿಹ್ನೆನ ದೊಡ್ಡ ಸಂಖ್ಯೆಗೆ ಹಾಕಿಬಿಟ್ರೆ ಆಯಿತು. ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ಅಂತ ಚೆಕ್ಔಟ್ ಮಾಡಿ ಹಾಕಿದ್ರೆ ಆಯ್ತು. ಓಕೆನಾ? ಹಾಂ, ಈಗ ಇಲ್ಲಿ ಬರ್ರಿ, ಈ ಕಡೆ ಸ್ಟೆಪ್ ಏನು ಹೇಳ್ರಿ? ಫಸ್ಟ್ ಹಾಗೆ ಬರಿಬೇಕು, ಆಮೇಲೆ ಕೊನೆ ಪದನೂ ಹಾಗೆ ಬರಿಬೇಕು, =0 ಹಾಗೆ ಬರಿಬೇಕು. ಮಧ್ಯದ ಪದ ಮಾತ್ರ ಏನು ಮಾಡಬಾರ್ದು, ನಾವು ಬರಿಬಾರ್ದು. ಅದ್ರ ಬದಲಾಗಿ ಇಲ್ಲಿ ಒಳ್ಕೊಂಡಿದ್ದೀವಲ್ಲ ಈ ಪದಗಳನ್ನು ಬರೀತಾ ಬರಬೇಕು. +2x -5x. ಸರಿನಾ? ಇಲ್ಲಿ ತನಕ ಸ್ಟೆಪ್ ಅರ್ಥ ಆಗಿದೆ ಅಂತ ತಿಳ್ಕೊಡ್ರಿ. ಇದರಲ್ಲಿ ಮೇನಾಗಿ ಇಂಪಾರ್ಟೆಂಟ್ ಬೇಕಾಗಿರೋದು ಈ ಸ್ಟೆಪ್. ಅರ್ಥ ಆಯ್ತಾ? ಹಾಂ, ಇಲ್ಲೇ ನೋಡಬೇಕು, 2 ಗುಂಪನ್ನಾಗಿ ಮಾಡ್ತಾ ಹೋಗಬೇಕು. ಇದು 2ರಲ್ಲಿ ಯಾವ್ದು ಕಾಮನ್ ಇದೆ ನೋಡಿ? ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಹಾಗಾದರೆ ಇಲ್ಲಿ ಎಕ್ಸ್ ಕಾಮನ್ ಇದೆಯಾ? ಇಲ್ಲಿ 1 ಎಕ್ಸ್ ಹೊರಗೆ ತೆಗೆದಿದ್ದೀನಿ, ಇನ್ನೊಂದು ಎಷ್ಟು ಉಳಿತು? ಮತ್ತೊಂದು ಎಕ್ಸ್. ಪ್ಲಸ್ ಇಲ್ಲಿ ಎಕ್ಸನ್ನು ಹೊರಗೆ ತೆಗೆದಿದ್ದೀನಿ, ಇಲ್ಲೇನು ಉಳಿತು? 2. ಸರಿನಾ? ಇಲ್ಲಿ ಚಿಹ್ನೆಯನ್ನು ಆಮೇಲೆ ಹಾಕೋಣ. ಇಲ್ಲಿ 5 ಇದೆ, ಇಲ್ಲಿ ಎಕ್ಸ್ ಇದೆ, ಆದರೆ ಇಲ್ಲಿ ಎಕ್ಸ್ ಇದೆಯಾ? ಇಲ್ಲ. ಇಲ್ಲಿ 5 ಇದೆ, ಇಲ್ಲಿ 10 ಇದೆ. ನೋಡೋಣ 10ರಲ್ಲಿ 5 ಬರುತ್ತಾ ಇಲ್ಲ ಅಂಥೇಳಿ. 2 5 5 1 ನೋಡ್ರಿ, 10ರಲ್ಲಿ 1 5 ಇದೆ ಅಂತೇಳಿ ಆಯ್ತಾ? ಹಾಗಾದರೆ ಇಲ್ಲೂ 5 ಇದೆ, ಇಲ್ಲೂ 5 ಇದೆ ಅಂತೇಳಿ ಆಯಿತು. 5ನ ಕಾಮನ್ ತೆಗಿತೀನಿ. ಸರಿನಾ? 5 ಕಾಮನ್ ತೆಗೆದೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಈ ಬ್ರ್ಯಾಕೆಟಲ್ಲಿ ಏನು ಬರುತ್ತೋ ಈ ಬ್ರ್ಯಾಕೆಟಲ್ಲೂ ಅದೇ ಬರಬೇಕು. ಇಲ್ಲಿ 5 ಹೊರಗೆ ತೆಗೆದೆ, ಇಲ್ಲಿ ಏನು ಉಳಿತು ಹೇಳ್ರಿ? ಎಕ್ಸ್ ಉಳಿತು. ಆಮೇಲೆ ಯಾವ ಚಿಹ್ನೆ ಹಾಕಬೇಕು? ಈ ಬ್ರ್ಯಾಕೆಟ್ ಥರನೇ ಬರಬೇಕಲ್ವ? ಇಲ್ಲಿ ಪ್ಲಸ್ ಚಿಹ್ನೆ. 5 ಎಷ್ಟಲೇ 10, 5 2 10. ಸರಿನಾ? ಈಗ ಇಲ್ಲೊಂದು ಚಿಹ್ನೆಯನ್ನು ಹಾಕಬೇಕು. ಏನು ಹಾಕಿದ್ರೆ ಬರುತ್ತೆ ನೋಡ್ರಿ? ಇಲ್ಲಿ -5x ಬರಬೇಕಲ್ವಾ? 5x ಅಂತೂ ಬಂತು. ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಮೈನಸ್ ಬರುತ್ತೆ ಹೇಳ್ರಿ? ಇಲ್ಲಿ ಮೈನಸ್ ಚಿಹ್ನೆ ಹಾಕಿದ್ರೆ ಮಾತ್ರ ಮೈನಸ್. ಸರಿನಾ? ಈಗ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ ನೋಡಿ. ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಬರ್ತಾ ಇದೆಯಲ್ಲ, ಸ್ಯಾಟಿಸ್ಫೈ ಆಯಿತು. ಹಾಗಾದರೆ ನಾವು ಕಂಡುಹಿಡಿದು ಏನಾಗಿದೆ? ಸರಿಯಾಗಿದೆ ಅಂಥೇಳಿ ಅರ್ಥ. ಓಕೆನಾ? ಹಾಂ, ಈಗ x + 2 ಒಂದು ಕಡೆ ಬರಿತೀನಿ, x - 5 ಮತ್ತೊಂದು ಕಡೆ ಬರಿತೀನಿ, =0. ಈಗ ಎರಡಕ್ಕೂ ಸೇರಿ 0 ಇದೆಯಲ್ಲ, ಅದಕ್ಕೆ ಏನು ಮಾಡಬೇಕು ಹೇಳ್ರಿ? ನಾವು ಇದಕ್ಕೆ ಒಂದು ಸಲ 0 ಕೊಡಬೇಕು, ಮತ್ತೊಂದೇನು ಮಾಡಬೇಕು? ಇದಕ್ಕೆ ಮತ್ತೊಂದು ಸಲ 0 ಕೊಡಬೇಕು. ಓಕೆನಾ? ಹಾಂ, ಈಗ ಎಕ್ಸನ್ನು ಇಲ್ಲೇ ಇಟ್ಕೊಳ್ರಿ. +2 ಆ ಕಡೆ ಹೋದಾಗ ಏನಾಗುತ್ತೆ? -2. ಸರಿನಾ? x = ಈ -5 ಆ ಕಡೆ ಹೋದಾಗ ಏನಾಗುತ್ತೆ? +5. ಓಕೆ. ಹಾಂ, ಇದನ್ನೇ ನಾವೇನಂತ ಕರಿತೀವಿ? ಮೂಲಗಳು ಅಂತ ಹೇಳಿ ಕರಿತೀವಿ. ಯಾವುದರಲ್ಲಿ? ವರ್ಗ ಸಮೀಕರಣಗಳು ಪಾಠದಲ್ಲಿ ಇದನ್ನು ಏನಂತ ಕರಿತೀವಿ? ಮೂಲಗಳು. ಆದರೆ ಬಹುಪದೋಕ್ತಿಗಳ ಪಾಠದಲ್ಲಿ ಇದನ್ನ ಏನಂತ ಕರೀತಾರೆ? ಶೂನ್ಯತೆಗಳು ಅಂತ ಹೇಳಿ ಕರೀತಾರೆ. ಇದನ್ನು ಆಲ್ಫಾ ಅಂತ ತೊಗೊಳ್ತೀವಿ, ಇದನ್ನು ಬೀಟಾ ಅಂತ ತೊಗೊಂಡು ಮಾಡ್ತೀವಲ್ಲ, ಹಾಂ ಅದು ಹೇಳ್ತಾ ಇರೋದು. ಓಕೆನಾ? ಸರಿ, ಈಗ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ನೋಡೋಣ ಬರ್ರಿ. ಮೂಲಗಳ ಸ್ವಭಾವಗಳು ಅಂಥೇಳಿ ಬರುತ್ತೆ. ಸರಿನಾ? ಈ ಮೂಲಗಳ ಸ್ವಭಾವಗಳಲ್ಲಿ ಒಂದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಫಾರ್ಮುಲಾ ಕೇಳಿದ್ರೆ ಇಲ್ಲೊಂದು ಫಾರ್ಮುಲಾ ಇದೆ ನೋಡ್ರಿ. ನೀವು ಆಲ್ರೆಡಿ ಕೇಳಿದ್ದೀರಾ ಈ ಫಾರ್ಮುಲಾದ ಬಗ್ಗೆ. ಶೋಧಕ ಅಂಥೇಳಿ, ಶೋಧಕದ ಫಾರ್ಮುಲಾ ಏನು ಹೇಳ್ತಾ ಇದೆ? b² - 4ac ಅಂತೇಳಿ ಹೇಳ್ತಾ ಇದೆ. b² - 4ac ಇದು ಆಲ್ರೆಡಿ ಗೊತ್ತಿರ್ಬೋದಲ್ಲ. ಇಲ್ಲಿ ನೋಡ್ರಿ, ax² + bx + c = 0. ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಕಂಡುಹಿಡಿಯಲಿಕ್ಕೆ ಬರುತ್ತಾ ಇಲ್ಲ? ನಿಮಗೆ ಆಲ್ರೆಡಿ ಕಲ್ತಿದ್ದೀರಾ, ಹೌದಿಲ್ಲ? ಬಿ ಬೆಲೆ ಇಲ್ಲಿ ಹಾಕಿದ್ರಾಯ್ತು, ಮೈನಸ್ಸಿಗೆ ಮೈನಸ್ಸು, 4ಕ್ಕೆ 4, ಎಗೆ ಎ ಬೆಲೆ ಹಾಕಬೇಕು, ಸಿಗೆ ಸಿ ಬೆಲೆ ಹಾಕಬೇಕು, ಆವಾಗ ಬರುತ್ತೆ. ಇದರಲ್ಲೂ ಮತ್ತು 3 ಕಂಡೀಷನ್ ಇರುತ್ತೆ. ಎಷ್ಟು ಕಂಡೀಷನ್ ಬರುತ್ತೆ ಹೇಳ್ರಿ? 3 ಕಂಡೀಷನ್. ಯಾವ್ಯಾವುದು ಅಂತ ಚೆಕ್ಔಟ್ ಮಾಡಿರಿ. ನೋಡಿರಿ, ಇಲ್ಲಿ ನಿಮ್ಮ ಬುಕ್ಕಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಪೇಜ್ ನಂಬರ್ 52ರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಫಸ್ಟ್ ನೋಡ್ರಿ, b² - 4ac > 0. 0ಗಿಂತ ಜಾಸ್ತಿ ಇದ್ರೆ ಅಂದರೆ ಪ್ಲಸ್ ಚಿಹ್ನೆ ಹೊಂದಿದ್ರೆ, ಅಂದರೆ +1 +2 +3 +4 ಒಟ್ಟು ಈ ಥರ ಬರೆದ್ರೆ ಏನಾಗುತ್ತೆ? 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಭಿನ್ನ ಅದಂದರೆ x = -3 ಬಂತು, x = -6 ಬಂತು, ಹೀಗೆ 2 ಬೇರೆ ಬೇರೆ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ ಅಂತ ಹೇಳಿ ಅರ್ಥ. ಸರಿನಾ?
ಎರಡನೇದು ನೋಡ್ರಿ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಆದರೆ ಎರಡು ಸಮಾನವಾದ ವಾಸ್ತವ ಅಂದರೆ ಎಕ್ಸ್ ಈಕ್ವಲ್ ಟು 3 ಬಂತು ಅಂದರೆ ಮತ್ತೊಂದು ಎಕ್ಸ್ ಈಕ್ವಲ್ ಟು ಏನಾಗುತ್ತೆ 3 ಅಂತಾನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಮೂರನೇದು ನೋಡ್ರಿ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಅಂದರೆ ಮೈನಸ್ ಚಿಹ್ನೆ ಮೈನಸ್ ಇಂಟು ಮೈನಸ್ 9 ಮೈನಸ್ 10 ಈ ಥರ ಮೈನಸ್ ಅಲ್ಲಿ ಬರಬೇಕು. ಸರಿನಾ. ಮೈನಸ್ ಅಲ್ಲಿ ಬಂದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ಯಾವುದೇ ಮೂಲಗಳು ಉತ್ತರ ಬರೋದಿಲ್ಲ, ಅದು ಅಪವರ್ತನ ವಿಧಾನದಿಂದ ಕಂಡು ಹಿಡಿಲಿಕ್ಕೆ ಬರೋದಿಲ್ಲ ನಿಮಗೆ. ಸರಿನಾ. ಓಕೆನಾ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಇದು ಇಂಪಾರ್ಟೆಂಟು, ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ ಶೋಧಕ ಅಂಥೇಳಿ. ಸರಿ. ಬನ್ನಿ ಇದ್ರ ಬಗ್ಗೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಲ್ಲಿ ಉದಾಹರಣೆ ಲೆಕ್ಕ ಒಂದಿದೆ, ಇದನ್ನೇ ಸಾಲ್ವ್ ಮಾಡ್ತೀನಿ. ಫಸ್ಟು ನೋಡ್ಕೊಳ್ರಿ, ಈ ಕ್ವಶನ್ ಯಾವ ರೀತಿ ಕೊಡ್ತಾರೆ ನೋಡಿ. 2x² ಮೈನಸ್ 4x ಪ್ಲಸ್ 3 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿನಾ. ಇದನ್ನೇ ಕಂಡುಹಿಡಿಯೋಣ ಹೇಗೆ ಅಂತ ಹೇಳಿ. ಓಕೆ, ಕ್ವಶನ್ ಬರ್ಕೊಳ್ಳೋಣ ಬರ್ರಿ. ಫಸ್ಟು ಏನು ಹೇಳಿದ್ದಾರೆ ಹೇಳ್ರಿ. 2x² ಮೈನಸ್ 4x ಪ್ಲಸ್ 3 ಈಕ್ವಲ್ ಟು 0 ಇದು ನಮ್ಮ ಕ್ವಶನ್. ಏನನ್ನ ಕಂಡುಹಿಡಿಬೇಕು ಹೇಳ್ರಿ. ಶೋಧಕವನ್ನು ಕಂಡುಹಿಡೀರಿ. ಶೋಧಕದ ಸೂತ್ರ ನೋಡ್ರಿ ಏನು ಹೇಳಿದ್ದಾರೆ. ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು ಇದು ಆಲ್ರೆಡಿ ಗೊತ್ತಿದೆ ಅಲ್ಲ, ಹೇಗೆ ಕಂಡುಹಿಡಿಯೋದು ಹೇಳಿ. a² ಪ್ಲಸ್ bx ಪ್ಲಸ್ c ಫಾರ್ಮಲ್ಲಿದೆ. ಎ ಜಾಗದಲ್ಲಿ ಏನಿದೆ ಹೇಳ್ರಿ 2. ವೆರಿ ಗುಡ್. ಬಿ ಜಾಗದಲ್ಲಿ ಏನಿದೆ ನೋಡ್ರಿ -4. ಸಿ ಜಾಗದಲ್ಲಿ ಏನಿದೆ ನೋಡ್ರಿ 3 ಅಲ್ವಾ. ಈಗ ಹಾಕ್ರಿ ಬಿ ಎಷ್ಟಿದೆ -4 ಸ್ಕ್ವೇರ್ ಅಲ್ವಾ. ಸೊ ಹೋಲ್ ಸ್ಕ್ವೇರ್ ಮೈನಸ್ ಆಮೇಲೆ 4 ಕೆಳಗೆ 4. ಎ ಕೆಳಗೆ ಏನು ಬರಿಬೇಕು ಹೇಳ್ರಿ ನೋಡೋಣ. ಎ ಜಾಗದಲ್ಲಿ ಏನು ಬರೀತಿ ಹೇಳ್ರಿ. ವೆರಿ ಗುಡ್ 2. ಸಿ ಜಾಗದಲ್ಲಿ ಏನು ಬರೀತೀರಿ 3 ಈಕ್ವಲ್ ಟು -4 ಹೋಲ್ ಸ್ಕ್ವೇರ್ ಅಂತಂದರೆ -4 ಎಷ್ಟು ಸಲ ಗುಣಿಸ್ಬೇಕು 2 ಸಲ. ಮೈನಸ್ ಮೈನಸ್ ಪ್ಲಸ್ 4 4 16. ಹಾಗಾದ್ರೆ ಉತ್ತರ ಎಷ್ಟು ಬಂತು 16 ಅಂತೇಳಿ ಬರುತ್ತೆ. ಚಿಹ್ನೆಗಳನ್ನು ಗುಣಿಸೋದು ಮಾತ್ರ ಮರಿಬೇಡ್ರಿ ಇದರಲ್ಲಿ. ಸರಿನಾ. ಆಮೇಲೆ -4 2 8 8 3 24. ಸರಿನಾ. ಈಗ ನೆಕ್ಸ್ಟ್ ಉತ್ತರ ಏನು ನೋಡ್ರಿ. ಉತ್ತರ ದೊಡ್ಡ ಸಂಖ್ಯೆ ಚಿಹ್ನೆ ಫಸ್ಟ್ ಹಾಕ್ಕೊಳ್ರಿ. 24ರಲ್ಲಿ 16 ಕಳೆದ್ರೆ ಎಷ್ಟು 8. ಈ -8 ಅಂತ ಉತ್ತರ ಬಂತಲ್ವಾ. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ. ಓಕೆ. ಮೈನಸ್ ಅಂತಂದ್ರೆ ಏನರ್ಥ ಲೆಸ್ ದೆನ್ 0 ಅಲ್ವಾ. 0ಗಿಂತ ಕಡಿಮೆ ಅಂತ ಹೇಳಲ್ವಾ. ಹಾಗಾದರೆ ವಾಸ್ತವ ಮೂಲಗಳ ಸ್ವಭಾವ ಏನಾಗುತ್ತೆ. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಹೇಳಾಗುತ್ತೆ. ಓಕೆನಾ. ಏನಂತಾಗುತ್ತೆ ಹೇಳ್ರಿ ಲೆಸ್ ದೆನ್ 0. ಇಲ್ಲಿ -8 ಅಂತಂದರೆ 0ಗಿಂತ ಕೆಳಗಲ್ವಾ, ಅದು ಕೆಳಗಾಗಿದ್ದಕ್ಕೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂಥೇಳಿ ಅರ್ಥ ಬರುತ್ತೆ. ಸರಿ. ಈಗ ಮತ್ತೊಂದು ಯಾವುದಾದ್ರು ಸಾಲ್ವ್ ಮಾಡಿ ನೋಡೋಣ. ಓಕೆನಾ. ಯಾವುದು ಅಂತ ನೋಡ್ರಿ. ಮತ್ತೊಂದು ಕ್ವಶನ್ನು. ಸರಿ, ಮತ್ತೊಂದು ಕ್ವಶನನ್ನು ನೋಡೋಣ. ಓಕೆನಾ. ಏನು ಕೊಟ್ಟಿದ್ದಾರೆ. x² ಪ್ಲಸ್ 7x ಮೈನಸ್ 60 ಈಕ್ವಲ್ ಟು 0 ಇದು ನೆಕ್ಸ್ಟ್ ಕ್ವಶನ್. ಓಕೆ. ಫಸ್ಟು ಎ ಯಾವುದು ಬಿ ಯಾವುದು ಸಿ ಯಾವುದು ಅಂತ ಬರ್ಕೊಬಿಡೋಣ. x² ಪಕ್ಕದಲ್ಲಿರೋದು ಏನಾದ್ರು ಇದೆಯಾ ಇಲ್ಲ ಅಲ್ವಾ. ಇಲ್ಲ ಅಂದರೆ ಏನಿದೆ ಅಂತೇಳಿ ಅರ್ಥ 1. ಬಿ ಈಕ್ವಲ್ ಟು ಎಷ್ಟಿದೆ ಎಕ್ಸ್ನ ಪಕ್ಕದಲ್ಲಿರೋದು ಎಷ್ಟು 7. ವೆರಿ ಗುಡ್. ಸಿ ಈಕ್ವಲ್ ಟು ಎಷ್ಟಿದೆ -60 ಅಂತ ಹೇಳಿದೆ. ಓಕೆನಾ. ನೆಕ್ಸ್ಟ್ ಏನನ್ನು ಕಂಡು ಹಿಡಬೇಕು ಹೇಳ್ರಿ. ಶೋಧಕದ ಸ್ವಭಾವ. ಶೋಧಕದ ಸೂತ್ರ ಏನು ಹೇಳ್ರಿ. b² ಮೈನಸ್ 4ac ಈಕ್ವಲ್ ಟು ಬಿ ಜಾಗದಲ್ಲಿ ಏನು ಹಾಕಬೇಕು 7. ಸ್ಕ್ವೇರ್ ಇದ್ದದಕ್ಕೆ ಸ್ಕ್ವೇರ್ ಮೈನಸ್ 4 ಕೆಳಗೆ 4 ಮೈನಸ್ ಚಿಹ್ನೆ ಇತ್ತು ಅದಕ್ಕೆ ಮೈನಸ್ ಹಾಕಿದೆ. ಎ ಕೆಳಗೆ ಏನು ಹಾಕಬೇಕು 1. ಸಿ ಕೆಳಗೆ ಏನು ಹಾಕಬೇಕು -60. 7 ಸ್ಕ್ವೇರ್ ಅಂದರೆ 7ಅನ್ನು ಎಷ್ಟು ಸಲ ಗುಣಿಸ್ಬೇಕು 2 ಸಲ. 7 7 ಎಷ್ಟು 49. ಆಮೇಲೆ ಯಾವ ಚಿಹ್ನೆ ಇದೆ ಮೈನಸ್ ಇಲ್ಲೊಂದು ಮೈನಸ್ ಇದೆ ನೋಡ್ರಿ. ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್. 60 4 1 4 ಆಯಿತು. 60 ಗುಣಿಸು 4 ಅಂದರೆ 4 0 0 6 4 24 240 ಆಯಿತಾ. ಸರಿ. ಈಗ 49ಕ್ಕೆ 240ಕ್ಕೆ ಕೂಡಿಸ್ಬೇಕು. 240 49 9 4 4 8 289 ಪ್ಲಸ್ 289 ಅಂದರೆ ಏನಾಗುತ್ತೆ ಗ್ರೇಟರ್ ದ್ಯಾನ್ 0. ಇಲ್ಲಿ ಅಬ್ಸರ್ವ್ ಮಾಡಿ. ಗ್ರೇಟರ್ ದ್ಯಾನ್ 0 ಅಂದರೆ ಏನು ಬಂತು ಹೇಳಿ. ಗ್ರೇಟರ್ ದ್ಯಾನ್ 0 ಆದರೆ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಭಿನ್ನ ಅಂತಂದರೆ ಬೇರೆ ಬೇರೆ ವಾಸ್ತವ ಮೂಲಗಳು ಅಂದರೆ ಎಕ್ಸ್ನ ಮೇಲೆ ಒಂದ್ಸಲ ಒಂದು ಕಡೆ 3 ಬಂತು ಅಂದರೆ ಮತ್ತೊಂದು ಕಡೆ ಏನು ಬರುತ್ತೆ -6 ಹೀಗೆ ಬರುತ್ತೆ. ಸರಿನಾ. ಬೇರೆ ಬೇರೆ ವಾಸ್ತವ ಮೂಲಗಳು. ಈಗ ಹಳೆ ಲೆಕ್ಕದಲ್ಲಿ ಮಾಡಿದ್ವಿ ಹೌದಾ ನಾವು. ಇಲ್ಲಿ ನೋಡ್ರಿ ಈ ಲೆಕ್ಕದಲ್ಲಿ ಮಾಡಿದ್ವಲ್ಲ.
ಏನು ಹೇಳ್ರಿ, ಒಂದು ಕಡೆ -7 ಬಂತು, ಒಂದು ಕಡೆ 5 ಬಂತು, ಹೌದಾ? ಹಾಂ, ಅದೇ ರೀತಿ ಬೇರೆ ಬೇರೆ ವಾಸ್ತವ ಮೂಲಗಳು ಬರ್ತವೆ ಅಂಥೇಳಿ ಅರ್ಥ ಇದೊಂದು. ಮೂಲಗಳ ಸ್ವಭಾವ ಕಂಡು ಹಿಡೀರಿ ಅಂತ ಅಂದ ತಕ್ಷಣ ಯಾವ ಸೂತ್ರ ಹಾಕ್ತೀರಿ ಹೇಳ್ರಿ? ಶೋಧಕ ಈಕ್ವಲ್ ಟು ಸೂತ್ರ ಏನು ಶೋಧಕದ್ದು? ಶೋಧಕವನ್ನು ಈ ಥರ ಇದರಿಂದನೂ ಸೂಚಿಸ್ತಾರೆ, ತ್ರಿಭುಜಾಕಾರದ್ದು, ಸಣ್ಣ ತ್ರಿಭುಜ. ಓಕೆನಾ? ಹಾಂ, ಶೋಧಕ ಈಕ್ವಲ್ ಟು B² - 4AC ಇದೆ ಅದರ ಸೂತ್ರ. ಎ ಕಂಡುಹಿಡಿಯೋದಾಗೆ, ಬಿ ಕಂಡುಹಿಡಿಯೋದಾಗೆ, ಸಿ ಕಂಡುಹಿಡಿಯೋದಾಗೆ ಆಲ್ರೆಡಿ ಸುಮಾರು ಸಲ ನೋಡಾಗಿದೆ. ನೋಡಿ ಸರಿನಾ? ಮತ್ತೊಂದು ಬೇರೆ ವಿಡಿಯೋಸಲ್ಲೂ ಅದನ್ನು ಡೀಟೇಲಾಗಿ ಹೇಳಿದ್ದೀನಿ ನಾನು, ಸರಿನಾ? ಇದರಲ್ಲಿ ಅರ್ಥ ಮಾಡಿಕೊಂಡು ಬಿ ಜಾಗದಲ್ಲಿ ಬಿ, ಎ ಜಾಗದಲ್ಲಿ ಎ, ಸಿ ಜಾಗದಲ್ಲಿ ಸಿ ಹಾಕಿದ್ರೆ ಆಯಿತು, ಬೆಲೆ ಹಾಕಿ ಕಂಡು ಹಿಡಿದ್ರೆ ಆಯಿತು. ಆ ಮೂರನ್ನು ಮಾತ್ರ, ಈ ಮೂರು ಇದೆಯಲ್ಲ, ಇದು ಮೂರನ್ನು ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಒಂದೊಂದ್ಸಲ 2 ಮಾರ್ಕ್ಸಿಗೂ ಕೇಳ್ತಾರೆ, ಒಂದೊಂದ್ಸಲ 1 ಮಾರ್ಕ್ಸಿಗೋಸ್ಕರನೂ ಕೇಳ್ತಾರೆ. ಓಕೆನಾ? ಇದು ಗೊತ್ತಿಲ್ಲ ಅಂತಂದರೆ ನೀವು ಇಷ್ಟು ಲೆಕ್ಕ ಮಾಡಿದ್ರು ½ ಮಾರ್ಕ್ಸ್ ಕಳ್ಕೊತೀರಿ. ಇಷ್ಟು ಲೆಕ್ಕ ಸರಿಯಾಗಿ ಮಾಡಿದ್ರೂ ಸಹಿತ ನೀವೇನು ಮಾಡ್ತೀರಿ? ½ ಮಾರ್ಕ್ಸ್ ಕಳ್ಕೊತೀರಿ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನು ಮಾತ್ರ ಕಲೀಲೇಬೇಕು ನೀವು. 3 ಪಾಯಿಂಟ್ಸ್ ಇದೆ, ತುಂಬ ಟಫ್ ಏನಾಗೋದಿಲ್ಲ, ಈಸಿ. >0 ಇದ್ದರೆ 2 ಬೇರೆ ಬೇರೆ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ, =0 ಇದ್ದರೆ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ, ಮತ್ತೇನು <0 ಇದ್ದರೆ ಯಾವುದೇ ವಾಸ್ತವ ಮೂಲಗಳು ಇರೋದಿಲ್ಲ. ಮೈನಸ್ ಚಿಹ್ನೆ ಬಂತು ಅಂದ ತಕ್ಷಣ ವಾಸ್ತವ ಮೂಲಗಳು ಇರೋದಿಲ್ಲ, ಅದನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಅರ್ಥ ನೀವು. ಸರಿನಾ? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಪಾಠದಲ್ಲಿ ನೀವೇನೇನು ಕಲಿಬೇಕಲ್ಲ ಅದು ಮುಗಿದಿದೆ. ಇಷ್ಟೇ ಕಲಿಯೋದು ಈ ಪಾಠದಲ್ಲಿ, ಜಾಸ್ತಿ ಏನಿಲ್ಲ. ಇದಿಷ್ಟು ಕಲ್ತ್ರೆ ನಿಮ್ಗೆ 6 ಮಾರ್ಕ್ಸು ಕಣ್ಣು ಮುಚ್ಚಿ ಬರುತ್ತೆ. ಓಕೆನಾ? ಇದಿಷ್ಟು ಕಲ್ತ್ಕೊಂಡ್ಬಿಡ್ರಿ. ಸರಿ, ಶೂನ್ಯತೆಗಳು ಮೂಲಗಳು ಎರಡೂ ಒಂದೇ ಆಗುತ್ತೆ. ಹಾಂ, ಅದನ್ನ ನೆನ್ಪಿಟ್ಕೊಬಿಟ್ರಿ. ಓಕೆ, ಅಪವರ್ತನ ವಿಧಾನದಿಂದಲೇ ಅದನ್ನು ಬಿಡಿಸ್ಬೇಕು. ಓಕೆನಾ? ಥ್ಯಾಂಕ್ ಯು.